ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ನೋಡಿ, ಕಾಸ್ಟ್ಲಿ ಮೆಟ್ರೋ ಆಗಿದೆ. ಈಗ ಪ್ರಯಾಣಿಕರಿಗಾಗಿ ಟ್ರಾಫಿಕ್ ಅನ್ನು ತಡೆಗಟ್ಟೋದಕ್ಕೆ ಅಂತಲೇ ಮಾಡಿದಂಥ ಮೆಟ್ರೋ ಪ್ರಯಾಣ ಜನರಿಗೆ ಅನುಕೂಲ ಆಗಲಿ ಅಂತ ಈಗ ಪ್ರಯಾಣ ದರವನ್ನು ಏರಿಸಿರೋದು ಜನರಿಗೆ ತಲೆಬಿಸಿಯಾಗಿದೆ. ಈ ಪ್ರಯಾಣಿಕರ ಆಕ್ರೋಶಕ್ಕೆ ಕಾಂಗ್ರೆಸ್ ಕೂಡ ಈಗ ಸಾಥ್ ನೀಡ್ತಾ ಇದೆ. ದುಬಾರಿ ಟಿಕೆಟ್ ದರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. BMRCL ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರತಿಭಟನೆ ಜೋರಾಗಿ. ಈಗ ನಮ್ಮದಲ್ಲ ಬೆಂಗಳೂರು ಮೆಟ್ರೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದುಬಾರಿ ಟಿಕೆಟ್ BMRCL ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು. ಜನಸಾಮಾನ್ಯರ ಆಕ್ರೋಶ ಕಾಂಗ್ರೆಸ್ ಈಗ ಸಾಥ್ ನೀಡ್ತಾ ಇರೋದು. ಒಂದು ಕಡೆ DK ಶಿವಕುಮಾರ್ BJPಯವರು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಒಪ್ಪಿಗೆ ಇಲ್ಲದೆ, ಅದರ ಪಾಲುದಾರಿಕೆ ಇಲ್ಲದೆ ಮುಂದುವರಿಯಲು ಸಾಧ್ಯವೇ ಇಲ್ಲ. ಇದನ್ನು ಅರಿತಿದ್ದಾರೋ ಅರಿತಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ ಕಾರ್ಯಕರ್ತರು ಮೋದಿಯ ಮುಖದ ಚಹರೆಯನ್ನು, ಆ ಮುಖವಾಡವನ್ನು ಅವರು ಹಾಕಿಕೊಳ್ಳುವ ಮುಖಾಂತರ ಮೆಟ್ರೋ ರೈಲು ನಿಲ್ದಾಣದ ಒಳಗಡೆ ಪ್ರತಿಭಟನೆಯನ್ನು ಜೋರಾಗಿ ನಡೆಸ್ತಾ ಇದ್ದಾರೆ. ದರ ಏರಿಕೆ ವಿರುದ್ಧ ಜೋರಾಯಿತು ರಾಜಕಾರಣ. ಲೋಕಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ. ರಾಜ್ಯ ಸರ್ಕಾರವೇ ಹೊಣೆ ಎಂದು ಆರೋಪಿಸಿದ ತೇಜಸ್ವಿ. ಈ ನಡುವೆ ಮೆಟ್ರೋ ದರ ಏರಿಕೆ ವಿರುದ್ಧ BJP ಪ್ರತಿಭಟನೆ. ಬಳಿಕ ಕೇಂದ್ರದ ವಿರುದ್ಧ ಆರೋಪಿಸಿದ CM ಸಿದ್ದರಾಮಯ್ಯ. ಇಂದು ನಮ್ಮ ಮೆಟ್ರೋ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಈಗ ಯಾರದ್ದು ಸರಿ? ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಡುತ್ತೆ, ಓಕೆ, ಒಪ್ಕೊಳ್ತೀನಿ, ಅವರೇ ಮಾಡಿರೋದು. ಆದರೆ ಪಾಲುದಾರಿಕೆ ಇಲ್ಲದೆ, ನಾನು ಆಗಲೇ ಹೇಳ್ತಾ ಇದ್ದೆ, ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಒಪ್ಪಿಗೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. Speaker, sir, the state government of Karnataka recently requested to constitute a fare fixation committee to review the prices of the Bengaluru metro. And this fare fixation committee has come up with a proposal to raise the metro prices, the ticket prices of the Bengaluru metro, and in some instances more than 100% rise in the metro ticket prices has been taken place. This has greatly impacted the middle class of Bengaluru city, who use metro as a means of transportation every single day to work and college education purposes. This has made Bengaluru metro the most expensive metro in the country. My request through you to the concerned authority, Speaker, sir, is to immediately review the anomalies in the fare fixation committee report and rationalize the pricing of the ticket prices of Bengaluru metro so that the poor, the common people, the middle class people can afford. Sir, हम 1 घंटे से बैठ. DK ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಟ್ರೋ ವಿಚಾರದಲ್ಲಿ BJP ರಾಜಕಾರಣ ಮಾಡ್ತಾ ಇದೆ, BJPಗೆ ವಿರೋಧಿಸುವುದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಕೇಸರಿ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ DCM DK ಶಿವಕುಮಾರ್. ಏನು ಹೇಳಿದ್ದಾರೆ ನೋಡೋಣ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇಲ್ಲಿ ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇಲ್ಲಿ ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇಲ್ಲಿ ಮಾಡಲಿ, ಒಂದು ಈಗ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ನೋಡಿ, ಕಾಸ್ಟ್ಲಿ ಮೆಟ್ರೋ ಆಗಿದೆ. ಈಗ ಪ್ರಯಾಣಿಕರಿಗಾಗಿ
ಟ್ರಾಫಿಕ್ ಅನ್ನು ತಡೆಗಟ್ಟೋದಕ್ಕೆ ಅಂತಲೇ ಮಾಡಿದಂಥ ಮೆಟ್ರೋ ಪ್ರಯಾಣ ಜನರಿಗೆ ಅನುಕೂಲ ಆಗಲಿ ಅಂತ ಈಗ ಪ್ರಯಾಣ ದರವನ್ನು ಏರಿಸಿರೋದು ಜನರಿಗೆ ತಲೆಬಿಸಿಯಾಗಿದೆ. ಈ ಪ್ರಯಾಣಿಕರ ಆಕ್ರೋಶಕ್ಕೆ ಕಾಂಗ್ರೆಸ್ ಕೂಡ ಈಗ ಸಾಥ್ ನೀಡ್ತಾ ಇದೆ. ದುಬಾರಿ ಟಿಕೆಟ್ ದರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. BMRCL ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರತಿಭಟನೆ ಜೋರಾಗಿ. ಈಗ ನಮ್ಮದಲ್ಲ ಬೆಂಗಳೂರು ಮೆಟ್ರೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದುಬಾರಿ ಟಿಕೆಟ್ BMRCL ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು. ಜನಸಾಮಾನ್ಯರ ಆಕ್ರೋಶ ಕಾಂಗ್ರೆಸ್ ಈಗ ಸಾಥ್ ನೀಡ್ತಾ ಇರೋದು. ಒಂದು ಕಡೆ DK ಶಿವಕುಮಾರ್ ಬಿಜೆಪಿಯವರು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ಒಪ್ಪಿಗೆ ಇಲ್ಲದೆ, ಅದರ ಪಾಲುದಾರಿಕೆ ಇಲ್ಲದೆ ಮುಂದುವರಿಯಲು ಸಾಧ್ಯವೇ ಇಲ್ಲ. ಇದನ್ನು ಅರಿತಿದ್ದಾರೋ ಅರಿತಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ ಕಾರ್ಯಕರ್ತರು ಮೋದಿಯ ಮುಖದ ಚಹರೆಯನ್ನು, ಆ ಮುಖವಾಡವನ್ನು ಅವರು ಹಾಕಿಕೊಳ್ಳುವ ಮುಖಾಂತರ ಮೆಟ್ರೋ ರೈಲು ನಿಲ್ದಾಣದ ಒಳಗಡೆ ಪ್ರತಿಭಟನೆಯನ್ನು ಜೋರಾಗಿ ನಡೆಸ್ತಾ ಇದ್ದಾರೆ. ದರ ಏರಿಕೆ ವಿರುದ್ಧ ಜೋರಾಯಿತು ರಾಜಕಾರಣ. ಲೋಕಸಭೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಆಕ್ಷೇಪ. ರಾಜ್ಯ ಸರ್ಕಾರವೇ ಹೊಣೆ ಎಂದು ಆರೋಪಿಸಿದ ತೇಜಸ್ವಿ. ಈ ನಡುವೆ ಮೆಟ್ರೋ ದರ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಬಳಿಕ ಕೇಂದ್ರದ ವಿರುದ್ಧ ಆರೋಪಿಸಿದ CM ಸಿದ್ದರಾಮಯ್ಯ. ಇಂದು ನಮ್ಮ ಮೆಟ್ರೋ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ. ಈಗ ಯಾರದ್ದು ಸರಿ? ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಡುತ್ತೆ, ಓಕೆ, ಒಪ್ಕೊಳ್ತೀನಿ, ಅವರೇ ಮಾಡಿರೋದು. ಆದರೆ ಪಾಲುದಾರಿಕೆ ಇಲ್ಲದೆ, ನಾನು ಆಗಲೇ ಹೇಳ್ತಾ ಇದ್ದೆ, ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಒಪ್ಪಿಗೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. Speaker, sir, the state government of Karnataka recently requested to constitute a fare fixation committee to review the prices of the Bengaluru metro. And this fare fixation committee has come up with a proposal to raise the metro prices, the ticket prices of the Bengaluru metro, and in some instances more than 100% rise in the metro ticket prices has been taken place. This has greatly impacted the middle class of Bengaluru city, who use metro as a means of transportation every single day to work and college education purposes. This has made Bengaluru metro the most expensive metro in the country. My request through you to the concerned authority, Speaker, sir, is to immediately review the anomalies in the fare fixation committee report and rationalize the pricing of the ticket prices of Bengaluru metro so that the poor, the common people, the middle class people can afford. सर हम 1 घंटे से बैठ DK ಶಿವಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಟ್ರೋ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ, ಬಿಜೆಪಿಗೆ ವಿರೋಧಿಸುವುದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಕೇಸರಿ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ DCM DK ಶಿವಕುಮಾರ್. ಏನು ಹೇಳಿದ್ದಾರೆ ನೋಡೋಣ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರು. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರು. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಈಗ ನಮ್ಮ